ಆತ್ಮೀಯರೇ, ಸುಸ್ವಾಗತ. ಶ್ರೀ ಮಲ್ಲಿಕಾರ್ಜುನ ಕೈಗಾರಿಕಾ ತರಬೇತಿ ಸಂಸ್ಥೆ, ಶಂಕರ್ ವಿಹಾರ ಬಡಾವಣೆ, ಪಿ.ಬಿ. ರಸ್ತೆ, ದಾವಣಗೆರೆ. ಇದು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ NCVT, DGET ನವದೆಹಲಿಯಿಂದ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಾಗಿದೆ. ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ITI ಕಾಲೇಜ್ ಇದು ಸುಸಜ್ಜಿತವಾದ ಭವ್ಯ ಕಟ್ಟಡ ಹಾಗೂ ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಕೌಶಲ್ಯದ ಪ್ರಾಮುಖ್ಯತೆ ಅರಿತು ಪ್ರಾರಂಭಿಸಿರ್ತಕ್ಕಂಥ ಈ ತರಬೇತಿ ಕೇಂದ್ರದ ಒಂದು ಘನ ಉದ್ದೇಶದಿಂದ ಇದನ್ನು 2005 ಮತ್ತು 6ನೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಲಾಗಿದೆ. ಇಲ್ಲಿ ಸ್ವಂತ ಸುಸಜ್ಜಿತ ಕಟ್ಟಡ, ಪ್ರಾಯೋಗಿಕ ಟೂಲ್ಸ್ ಉಪಕರಣಗಳು, ಪೀಠೋಪಕರಣಗಳು, ಬೋಧನಾ ಸಾಮಗ್ರಿಗಳು, ಸುಸಜ್ಜಿತ ಪ್ರಯೋಗಶಾಲೆ ಮತ್ತು ಪ್ರಾಕ್ಟಿಕಲ್ ಕಾರ್ಯಾಗಾರಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಕಂಪ್ಯೂಟರ್, ಇಂಗ್ಲೀಷ್ ಕಲಿಕೆಗೆ ಪ್ರತ್ಯೇಕವಾದ ಅವಕಾಶ, ವೈಯಕ್ತಿಕ ಗಮನ, ನಿರಂತರ ಮೌಲ್ಯಮಾಪನ, ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯದಂತೆ NCVT ಅಡಿಯಲ್ಲಿ ಪರೀಕ್ಷೆಗೆ ಅರ್ಹತೆ, ನುರಿತ ಬೋಧನಾ ಸಿಬ್ಬಂದಿ, ಉತ್ತಮ ಗ್ರಂಥಾಲಯ, ಆಟೋಪಕರಣಗಳು, ತಾಂತ್ರಿಕ ಪರಿಣಿತರ ನಿರಂತರ ಭೇಟಿ ಮತ್ತು ಉಪನ್ಯಾಸ, ವ್ಯಕ್ತಿತ್ವ ವಿಕಸನದ ತರಬೇತಿ, ವಾಕ್ಶ್ರವಣ, ದೃಕ್ಶ್ರವಣ ಬೋಧನಾ ಉಪಕರಣಗಳು, ಸೃಜನಶೀಲ ವಿಕಾಸಕ್ಕೆ ಆದ್ಯತೆ ಮುಂತಾದ ಎಲ್ಲ ಒಂದು ಅಳವಡಿಕೆಯೊಂದಿಗೆ ಕ್ಯಾಂಪಸ್ ಇಂಟರ್ವ್ಯೂ ವ್ಯವಸ್ಥೆ ಈ ರೀತಿಯ ಇಲ್ಲಿ ಇರ್ತಕ್ಕಂಥ ಈ ಒಂದು ಕಾಲೇಜಿನಲ್ಲಿ ಫಿಟ್ಟರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮತ್ತು ಡೀಸೆಲ್ ಮೆಕ್ಯಾನಿಕ್ ಎಂಬ 4 ವಿಭಾಗಗಳಿವೆ. ಇಲ್ಲಿ ಫಿಟ್ಟರ್ 2 ವರ್ಷಗಳ ತರಬೇತಿಗಳಲ್ಲಿ ಕಲಿಯುವ ವಿಷಯಗಳೆಂದರೆ ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳ ಮಾಹಿತಿ, ಬಿಡಿಭಾಗಗಳ ಗುಣಮಟ್ಟ ಪರೀಕ್ಷೆಗೆ ಬಳಸುವ ಮಾಪನ ಸಲಕರಣೆಗಳ ಮಾಹಿತಿ, ಫ್ಯಾಬ್ರಿಕೇಷನ್ ವರ್ಕ್, ಫೋರ್ಜ್ ಆ್ಯಂಡ್ ಸ್ಮಿತ್ ವಿಭಾಗದಲ್ಲಿ ಉಪಯೋಗಿಸುವ ಉಪಕರಣಗಳ ಮಾಹಿತಿ, ನಿರಂತರ ಕಲಿಯುವಿಕೆ, ಡ್ರಿಲ್ಲಿಂಗ್ ಮಿಷನ್, ಲೇತ್ ಮಿಷನ್, ವೆಲ್ಡಿಂಗ್ ಮಿಷನ್, ಪೆಡೆಸ್ಟಲ್ ಗ್ರೈಂಡಿಂಗ್ ಮಿಷನ್ಗಳಲ್ಲಿ ಕೆಲಸ ಕಲಿಯುವ ಕೌಶಲ್ಯ ಕಲಿಯುವಿಕೆ, ಭಾರ ಯಂತ್ರಗಳನ್ನು ಎತ್ತುವ, ಇಳಿಸುವ, ಪ್ರತಿಷ್ಠಾಪಿಸುವ ಕೌಶಲ್ಯಗಳನ್ನು ರೂಢಿಸಿಕೊಳ್ಳುವಿಕೆ, ಶೀಟ್ ಮೆಟಲ್ ವಿಭಾಗದಲ್ಲಿ ವಿವಿಧ ರೀತಿಯ ಕ್ಯಾಬಿನ್ ಮತ್ತು ಯುಟೆನ್ಸಿಲ್ಗಳನ್ನು ತಯಾರಿಸಲು ಬೇಕಾದ ಮಾರ್ಕಿಂಗ್ ಮತ್ತು ಜೋಡಣಾ ಕೌಶಲ್ಯ. ಹೀಗಾಗಿ ಫಿಟ್ಟರ್ ತರಬೇತಿ ನಂತರ ಉದ್ಯೋಗದ ಅವಕಾಶಗಳಿಗೆ ಬಂದರೆ ಸರ್ಕಾರಿ ಸಂಸ್ಥೆಗಳಾದ KSRTC, ರೈಲ್ವೆ, BHEL, BEL, KPTCL, HAL ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಪ್ರತಿಷ್ಠಿತ ಕಂಪನಿಗಳಾದ ಟೊಯೋಟಾ ಕಿರ್ಲಸ್ಕರ್, ಜಿಂದಾಲ್, ಹೊಂಡಾ, BEMLಗಳಲ್ಲಿ ಉದ್ಯೋಗದ ಅವಕಾಶ. ಸ್ವಂತ ಉದ್ಯೋಗಗಳಾದ ವೆಲ್ಡಿಂಗ್, ಫ್ಯಾಬ್ರಿಕೇಷನ್ ವರ್ಕ್, ಮಷಿನ್ ಶಾಪ್ ವರ್ಕ್, ಡ್ರಿಲ್ಲಿಂಗ್ ಮಿಷನ್, ಲೇತ್ ಮಿಷಿನ್ಗಳ ಸ್ಥಾಪನೆ, ಕಟಿಂಗ್ ವರ್ಕ್ ಸ್ಥಾಪನೆ ಮುಂತಾದ ಕೆಲಸಗಳ ಒಂದು ಸ್ವಂತ ಉದ್ಯೋಗಗಳು. ಇವುಗಳನ್ನೆಲ್ಲ ನಾವು ರೂಢಿಸಿಕೊಳ್ಳಬಂದು ನಮ್ಮ ಬದುಕಿಗೆ ದಾರಿಯನ್ನು ಕಂಡುಕೊಳ್ಳಬಹುದು. ಇನ್ನು 2ನೇದಾಗಿ ಎಲೆಕ್ಟ್ರಿಷಿಯನ್ ವಿಭಾಗದಲ್ಲಿ ಹೇಳಬೇಕು ಅಂದರೆ ಎಲೆಕ್ಟ್ರಿಕಲ್ ವೈರಿಂಗ್, ವಿದ್ಯುತ್ ಉಪಕರಣಗಳ ದುರಸ್ತಿ, ಸಬ್ಮರ್ಸಿಬಲ್ ಮೋಟಾರ್, ಎಲ್ಲ ಮೋಟಾರ್ಗಳ ಪ್ಯಾನಲ್ ಬೋರ್ಡ್ ವೈರಿಂಗ್ನಲ್ಲಿ ತರಬೇತಿ, ಮೋಟಾರ್ ಜನರೇಟರ್ಸ್, ಆಲ್ಟರ್ನೇಟರ್ಸ್, ಟ್ರಾನ್ಸ್ಫಾರ್ಮರ್ಗಳ ಕೆಲಸದ ತರಬೇತಿ, ಮೋಟಾರ್ ವೈಂಡಿಂಗ್ ಸುಟ್ಟಿದ್ದನ್ನು ಕಂಡುಹಿಡಿಯುವುದು, ರಿಪೇರಿ ತರಬೇತಿ, ವಿದ್ಯುತ್ ಮಾಪನಗಳ ಪ್ರಾಯೋಗಿಕ ಬಳಕೆಯ ತರಬೇತಿ ಮತ್ತು ಇಂಡಿಯನ್ ಎಲೆಕ್ಟ್ರಿಸಿಟಿ ರೂಲ್ಸ್ ಬಳಸಿ ಮನೆ ಹಾಗೂ ಕಾರ್ಖಾನೆಗಳ ವೈರಿಂಗ್ ಮಾಡುವ ತರಬೇತಿ. ಎಲೆಕ್ಟ್ರಿಷಿಯನ್ ತರಬೇತಿ ನಂತರ ಉದ್ಯೋಗದ ಅವಕಾಶಗಳು ಇಂಡಿಯನ್ ರೈಲ್ವೆ, KPTCL, KSRTC, KPC ಮುಂತಾದ ಕಡೆ ಉದ್ಯೋಗ ಅವಕಾಶಗಳು. ಸ್ವಂತ ಉದ್ಯೋಗಗಳಾದ ವೈರಿಂಗ್ ಕೆಲಸ, ಮೋಟರ್ ವೈಂಡಿಂಗ್, ರಿಪೇರಿ ಮತ್ತು ಕಾರ್ಖಾನೆಯಲ್ಲಿ ಎಲೆಕ್ಟ್ರಿಷಿಯನ್ಗಳ ಅವಶ್ಯಕತೆ ಬೇಕಾಗುತ್ತದೆ. 3ನೇದಾಗಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 2 ವರ್ಷಗಳ ತರಬೇತಿಯಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮತ್ತು ಪ್ಯಾಸಿವ್ ಕಾಂಪೊನೆಂಟ್ಸ್ಗಳನ್ನು ಪತ್ತೆ ಹಚ್ಚುವುದು ಹಾಗೂ ಪರೀಕ್ಷಿಸುವುದು, ವಿದ್ಯುನ್ಮಾನದ ಮಾಪನಗಳನ್ನು ಪರೀಕ್ಷಿಸುವುದು, ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿ, ಕಂಪ್ಯೂಟರ್ಗಳ ರಿಪೇರಿ ಹಾಗೂ ಕಾರ್ಯನಿರ್ವಹಣೆಯ ಪರೀಕ್ಷೆ, SMPS, UPS, ಇನ್ವರ್ಟರ್, ಸೋಲಾರ್ ಉಪಕರಣಗಳ ತರಬೇತಿ ಮತ್ತು ರಿಪೇರಿ, ಮೊಬೈಲ್ ಹಾಗೂ ಟೆಲಿಫೋನ್ ರಿಪೇರಿಯ ತರಬೇತಿ, ವಿವಿಧ ರೀತಿಯ ಸೆನ್ಸಾರ್ಗಳನ್ನು ಪರೀಕ್ಷಿಸುವುದು,
ಪ್ರಾಯೋಗಿಕವಾಗಿ ಬಳಸುವುದು, ಮೈಕ್ರೋ ಕಂಟ್ರೋಲರ್ಗಳ ಮಾಹಿತಿ, ರಿಪೇರಿ ತರಬೇತಿ, LED, LCD ಟಿವಿಗಳ ಪರೀಕ್ಷೆ ಹಾಗೂ ದುರಸ್ತಿ ತರಬೇತಿ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ತರಬೇತಿ ನಂತರದ ಉದ್ಯೋಗಾವಕಾಶಗಳು ಈ ರೀತಿ ಇವೆ. ವಿದ್ಯುನ್ಮಾನ ಉಪಕರಣಗಳ ತಯಾರಿಕಾ ಘಟಕಗಳಲ್ಲಿ ಉದ್ಯೋಗ, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿ ಉದ್ಯೋಗ, ಸೌರಶಕ್ತಿ ಉಪಕರಣಗಳು ಮತ್ತು ಇನ್ವರ್ಟರ್ಗಳ ತಯಾರಿಕಾ ಘಟಕಗಳಲ್ಲಿ ಉದ್ಯೋಗ, ಮೊಬೈಲ್ ಕಂಪ್ಯೂಟರ್ ರಿಪೇರಿ ಕೇಂದ್ರಗಳನ್ನು ಸ್ಥಾಪಿಸಿ ಸ್ವಂತ ಉದ್ಯೋಗಗಳನ್ನು ಮಾಡಬಹುದು. ಕೇಂದ್ರ ಸರ್ಕಾರದ ಕಂಪನಿಗಳಾದ BHEL, BEML, NTPC, DNGC, FOCL, HBCLಗಳಲ್ಲಿ ಉದ್ಯೋಗ. ಇನ್ನು 4ನೇದಾಗಿ ಮೆಕ್ಯಾನಿಕಲ್ ಡೀಸೆಲ್ 1 ವರ್ಷದ ತರಬೇತಿಯ ನಂತರ ಇವುಗಳನ್ನು ಕಲಿತಿರುತ್ತೀರಿ. ಡೀಸೆಲ್, ಪೆಟ್ರೋಲ್, LPG ಇಂಜಿನ್ ಪರೀಕ್ಷಿಸಿ ರಿಪೇರಿ ಮಾಡುವ ತರಬೇತಿ. ಇವುಗಳ ಕಾರ್ಯನಿರ್ವಹಣೆ, ಇಂಜಿನ್ ರಿಪೇರಿಯ ಟೂಲ್ಸ್ಗಳು ಹಾಗೂ ಇಂಜಿನ್ನ ಉನ್ನತ ತಂತ್ರಜ್ಞಾನದ ತರಬೇತಿ, 2 ವೀಲರ್ ರಿಪೇರಿ, ಆಟೋಮೊಬೈಲ್ನ ಎಲ್ಲ ಟೂಲ್ಸ್ಗಳ ಮಾಹಿತಿ, ವರ್ಕ್ಶಾಪ್ಗಳಲ್ಲಿ ಆಧುನಿಕ ತಂತ್ರಜ್ಞಾನ ಪಡೆಯಲು ನೇರ ಪ್ರಾಯೋಗಿಕ ತರಬೇತಿ. ಮೆಕ್ಯಾನಿಕಲ್ ಡೀಸೆಲ್ ತರಬೇತಿ ನಂತರ ಉದ್ಯೋಗದ ಅವಕಾಶಗಳು ಇಂತಿವೆ: ರೈಲ್ವೆ ಇಲಾಖೆ, KSRTC, BMTC, ಟಾಟಾ, ಟೊಯೋಟಾ, ಬೋಷ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, MO, ಬಜಾಜ್ ಕಂಪನಿಗಳಲ್ಲಿ ಕೆಲಸ ಹಾಗೂ ಸ್ಪೇರ್ ಪಾರ್ಟ್ಸ್ ಸೇಲ್ಸ್ಮನ್, ಸ್ಪೇರ್ ಪಾರ್ಟ್ಸ್ ಡೀಲರ್ಸ್ಗಳಲ್ಲಿ ನೀವು ಉದ್ಯೋಗಗಳನ್ನು ಕಂಡುಕೊಳ್ಳಬಹುದು. ಈ ರೀತಿಯಾಗಿ ಈ ಒಂದು ಸಂಸ್ಥೆ ಅತ್ಯಂತ ಶಿಸ್ತಿನ ತರಬೇತಿ ನೀಡಲು ಬದ್ಧವಾಗಿದೆ ಮತ್ತು ಪಠ್ಯಕ್ರಮ DGET ನವದೆಹಲಿಯಿಂದ ಮಾನ್ಯತೆ ಹೊಂದಿದ್ದು, ನುರಿತ ಬೋಧಕರು ಸಿದ್ಧಹಸ್ತರಾಗಿ ವಿದ್ಯಾರ್ಥಿಗಳನ್ನು ಪ್ರಗತಿ ಪಥದಲ್ಲಿ ಸಾಗಿಸಲು ವಿಶೇಷ ಯೋಜನೆಯೊಂದಿಗೆ ತರಬೇತಿ ನೀಡುತ್ತಿದ್ದಾರೆ. ಹಾಗೂ ಅಖಿಲ ಭಾರತ ವೃತ್ತಿ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಲು ತೇರ್ಗಡೆಯಾಗಬೇಕಾದ ರಾಷ್ಟ್ರೀಯ ವೃತ್ತಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಹಾಗೂ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಲಾಗುತ್ತದೆ. ಸಂಸ್ಥೆ ಬಹುಮಾನಗಳನ್ನು ನೀಡಿ ಪ್ರತಿಭಾವಂತರನ್ನು ಪುರಸ್ಕರಿಸುತ್ತದೆ. ಅರ್ಜಿ ಹಾಕುವ ವಿಧಾನ: ಅರ್ಜಿಯನ್ನು ಸೂಕ್ತ ಶುಲ್ಕ ಪಾವತಿಸಿ ಪಡೆದು ತಪ್ಪಿಲ್ಲದಂತೆ ದುಂಡಾಗಿ ಪೂರ್ಣ ವಿವರಗಳೊಂದಿಗೆ ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಮೂಲ SSLC ಅಂಕಪಟ್ಟಿ, 9 ಜೆರಾಕ್ಸ್ ಪ್ರತಿಗಳು, 2-3 ವರ್ಗಾವಣೆ ಪತ್ರ, 4 ಜೆರಾಕ್ಸ್ ಪ್ರತಿಗಳು, ಜಾತಿ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ನ 4 ಜೆರಾಕ್ಸ್, 9 ಪಾಸ್ಪೋರ್ಟ್ ಮತ್ತು 9 ಸ್ಟಾಂಪ್ ಸೈಜ್ ಫೋಟೋಗಳೊಂದಿಗೆ ನೀವು ಈ ಸಂಸ್ಥೆಗೆ ಬಂದು ಪ್ರವೇಶವನ್ನು ಪಡೆಯಬಹುದು. ಹಾಗೂ ಮುಂದುವರೆದು ಈ ಸಂಸ್ಥೆಯು ಶ್ರೀ ಮಲ್ಲಿಕಾರ್ಜುನ ಮೋಟಾರ್ಸ್ ಅವರ ಸಂಸ್ಥೆಯಾಗಿದ್ದು, ಇದನ್ನು 2005 ಮತ್ತು 6ನೇ ಸಾಲಿನಲ್ಲಿ ಉನ್ನತ ಮಹತ್ವಾಕಾಂಕ್ಷೆಯೊಂದಿಗೆ ಶ್ರೀ NG ಗುರುಸಿದ್ದಯ್ಯ ಮತ್ತು ಶ್ರೀಮತಿ ಶಕುಂತಲಯ್ಯ ಗುರುಸಿದ್ದಯ್ಯನವರ ಮಾರ್ಗದರ್ಶನದಲ್ಲಿ ಸ್ಥಾಪಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಕಾಲೇಜಿನಲ್ಲಿ ತರಬೇತಿ ಪಡೆದು ಕೀರ್ತಿ ಹೊಂದಿದ ಹಲವಾರು ವಿದ್ಯಾರ್ಥಿಗಳು ವಿವಿಧ ಒಂದು ಕೈಗಾರಿಕೆಗಳಲ್ಲಿ ಮತ್ತು ತಮ್ಮದೇ ಸ್ವಂತ ಉದ್ಯೋಗದಲ್ಲಿ ಕೆಲಸ ಗಿಟ್ಟಿಸಿ ಪರಿಣತಿ ಹೊಂದಿ ಈಗ ಸಮಾಜಕ್ಕೆ ಸತ್ಪ್ರಜೆಗಳಾಗಿ ಬಾಳುತ್ತಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಇದು ಶ್ರೀ ಮಲ್ಲಿಕಾರ್ಜುನ ITI ಪ್ರವೇಶ ಪ್ರಾರಂಭದ ಒಂದು ಭಿತ್ತಿಪತ್ರ. ಇಲ್ಲಿ ದೂರವಾಣಿ ಸಂಖ್ಯೆಗಳನ್ನು ಕೊಡಲಾಗಿದೆ, ಇಲ್ಲಿಗೆ ನೀವು ಸಂಪರ್ಕಿಸಬಹುದು. ಮತ್ತು ಒಂದು ITI ಪ್ಲೇಸ್ಮೆಂಟ್ ಸೆಲ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಯಾರದೇ ಆಗಲಿ ಕ್ಯಾಂಪಸ್ ಇಂಟರ್ವ್ಯೂಗಳನ್ನು ವಿವಿಧ ರೀತಿಯ ಕೈಗಾರಿಕೆಗಳೊಂದಿಗೆ ನಡೆಸಿ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿಯೇ ಒಂದು ಕೆಲಸ ಕೊಡಿಸುವ ವ್ಯವಸ್ಥೆಯನ್ನು ಮಾಡಲಾಗುವುದು. ಹಾಗೂ ಇದು ಕಾಲೇಜು ಆವರಣದಲ್ಲಿರುವ ಉದ್ಯಾನವನದಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲತೆ ಇದ್ದು, ಇಲ್ಲಿ ಊಟ, ಆಟ, ಪಾಠಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮತ್ತು ಇದು ಕಾಲೇಜಿನ ಗ್ರಂಥಾಲಯವಾಗಿದೆ. ಇಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಪಠ್ಯ ಆಧಾರಿತ ಪುಸ್ತಕಗಳ ಒಂದು ಸಂಗ್ರಹವಿದೆ, ಇಲ್ಲಿ ತಾವು ಗಮನಿಸಬಹುದು. ಇದು
ಎಲೆಕ್ಟ್ರಿಕಲ್ ಲ್ಯಾಬ್ನ ಒಂದು ಸೆಟಪ್ ಅಳವಡಿಕೆಯಾಗಿದೆ. ಇಲ್ಲಿ ವಿವಿಧ ರೀತಿಯ ಮೋಟಾರ್ ಸೆಟ್ಗಳ, ಪಂಪುಗಳ, ವಿದ್ಯುತ್ ಉಪಕರಣಗಳ ಅಳವಡಿಕೆಯೊಂದಿಗೆ ಇಲ್ಲಿ ಉನ್ನತ ತರಬೇತಿಯನ್ನು ನೀಡಲು ಬೇಕಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಈ ಚಿತ್ರದಲ್ಲಿ ಗಮನಿಸಿರುವ ಹಾಗೆ ಇದು ಫಿಟ್ಟರ್ ಕಾರ್ಯಾಗಾರವಾಗಿದೆ. ಇಲ್ಲಿ ವಿವಿಧ ರೀತಿಯ ಯಂತ್ರೋಪಕರಣಗಳು, ವೆಲ್ಡಿಂಗ್ ಮಿಷಿನ್ಗಳು ಮತ್ತು ಫ್ಯಾಬ್ರಿಕೇಷನ್ ವರ್ಕಿಗೆ ಬೇಕಾಗಿರ್ತಕ್ಕಂಥ ಹಲವಾರು ರೀತಿಯ ಸಲಕರಣೆಗಳೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ 100% ಒಂದು ಅತ್ಯುನ್ನತ ತರಬೇತಿಯನ್ನು ನೀಡಲು ಶ್ರಮವಹಿಸುವ ಒಂದು ವ್ಯವಸ್ಥೆ ಇದೆ. ಇದು ಫಿಟ್ಟರ್ ಕಾರ್ಯಾಗಾರದ ಒಂದು ವಿಸ್ತೃತ ನೋಟವಾಗಿದೆ. ಈ ಚಿತ್ರದಲ್ಲಿ ಗಮನಿಸಿರುವಂತೆ ಇಲ್ಲಿ ನಿಮಗೆ ಲೆಕ್ಚರಿಂಗ್ ಹಾಲ್ಗಳಿವು. ಇದು ಕೂಡ ಎಲೆಕ್ಟ್ರಾನಿಕ್ ಲ್ಯಾಬ್ ಆಗಿದೆ. ಇಲ್ಲಿ ಕೂಡ ವಿದ್ಯುನ್ಮಾನ ಉಪಕರಣಗಳ ಒಂದು ಸಂಗ್ರಹವಿದೆ. ಇಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ವಿಭಾಗಕ್ಕೆ ಸಂಬಂಧಪಟ್ಟ ತರಬೇತಿಯನ್ನು ಕೊಡುವ ವ್ಯವಸ್ಥೆ ಇದೆ. ಇಲ್ಲಿ ತೋರಿಸಿರುವ ಎಲ್ಲ ಒಂದು ಕೊಠಡಿಗಳಲ್ಲಿ ಪ್ರತ್ಯೇಕವಾದ ಒಂದು ನಿಮಗೆ ತರಗತಿಗಳ ಸೌಲಭ್ಯವನ್ನು ಮಾಡಿಕೊಡಲಾಗುವುದು. ಇದು ಶ್ರೀ ಮಲ್ಲಿಕಾರ್ಜುನ ಕೈಗಾರಿಕಾ ತರಬೇತಿ ಕೇಂದ್ರದ ಕಂಪ್ಯೂಟರ್ ವಿಭಾಗ. ಇಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮ್ ಇಲಾಖೆಯು ನಡೆಸುವುದರಿಂದ ಅದಕ್ಕೆ ಬೇಕಾದ ಒಂದು ಮಾರ್ಗದರ್ಶನವನ್ನು ಈ ಕಂಪ್ಯೂಟರ್ ಸೆಕ್ಷನ್ನಲ್ಲಿ ಕೊಡಲಾಗುವುದು. ಮತ್ತು ಇಲ್ಲಿ ಕಾಣಿಸಿರುವ ಒಂದು ಚಾರ್ಟ್ನಲ್ಲಿ ಈ ಸಂಸ್ಥೆಯಲ್ಲಿ ಉದ್ಯೋಗ ಮಾಡುತ್ತಿರುವ ವಿವಿಧ ರೀತಿಯ ಶಿಕ್ಷಕರ ಮತ್ತು ಶಿಕ್ಷಕೇತರ ಒಂದು ವಿವರಣೆ ಇದೆ. ಇದು ಪ್ಲೇಸ್ಮೆಂಟ್ ಸೆಲ್ ಅಂತ. ಇಲ್ಲಿ ತರಬೇತಿ ಪಡೆದು ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ವಿವಿಧ ಕಂಪನಿಗಳಿಂದ ಇಂಟರ್ವ್ಯೂ ಅಥವಾ ಸಂದರ್ಶನ ಏರ್ಪಡಿಸಲು ಮತ್ತು ಅವರಿಗೆ ಒಂದು ಕೆಲಸದ ಬಗ್ಗೆ ಮುತುವರ್ಜಿ ವಹಿಸಲು ಬೇಕಾದ ಒಂದು ಪ್ಲೇಸ್ಮೆಂಟ್ ಸೆಲ್ ಆಗಿದೆ. ಈ ಒಂದು ವಿವರಣೆಯು ಶ್ರೀ ಮಲ್ಲಿಕಾರ್ಜುನ ಕೈಗಾರಿಕೆ ತರಬೇತಿ ಕೇಂದ್ರದ ಆಡಳಿತ ಮಂಡಳಿಯಾಗಿದೆ. ಇಲ್ಲಿ ಎನ್ ಜೆ ಗುರುಸಿದ್ದೇನವರ ಅಧ್ಯಕ್ಷತೆಯಲ್ಲಿ ಶ್ರೀಮತಿ ಶಕುಂತಲಾ ಗುರುಸಿದ್ದೇನವರು ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಎನ್ ಜಿ ಚಂದ್ರಶೇಖರ್ ಸಿದ್ದೇಶ್, ಶ್ರೀಮತಿ ಸಿರಿಗೌರಿ, ಶ್ರೀಮತಿ ಸುಮನ್ ಎನ್ ಜಿ ಅವರು ನಿರ್ದೇಶಕರಾಗಿ ಹಾಗೂ ಸಲಹಾ ಸಮಿತಿಯ ಸದಸ್ಯರಾಗಿ ರಮಣ್ ಪಿ ಸಂಘವಿ, ಮಹೇಶ್ವರಪ್ಪ ಕೆ ತಿಪ್ಪೇಸ್ವಾಮಿ ಅವರು ಇಲ್ಲಿ ಕಾಲೇಜಿನ ಒಂದು ಅಭಿವೃದ್ಧಿಗೆ ನೆರವಾಗುತ್ತಿದ್ದಾರೆ. ನಂತರ ಇದು ಕಾಲೇಜಿನ ಪ್ರಾಂಶುಪಾಲರ ಕೊಠಡಿಯ ಒಂದು ವಿಹಂಗಮ ನೋಟ. ಇದು ಮಲ್ಲಿಕಾರ್ಜುನ ತರಬೇತಿ ಸಂಸ್ಥೆಯ ಒಂದು ಮುನ್ನೋಟ. ಇದು ಕೂಡ ಮಲ್ಲಿಕಾರ್ಜುನ ತರಬೇತಿ ಸಂಸ್ಥೆಯ ಒಂದು ಮುನ್ನೋಟದ ಚಿತ್ರವಾಗಿದೆ. ಇಲ್ಲಿ ಮೆಕ್ಯಾನಿಕ್ ಡೀಸೆಲ್ ಲ್ಯಾಬಲ್ಲಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿರುವ ಒಂದು ದೃಶ್ಯ. ಇದು ಕಂಪ್ಯೂಟರ್ ಲ್ಯಾಬ್ನಲ್ಲಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿರುವ ದೃಶ್ಯ. ಈ ಚಿತ್ರವು ಮೆಕ್ಯಾನಿಕಲ್ ಡೀಸೆಲ್ ವಿಭಾಗದಲ್ಲಿ ಇಂಜಿನ್ನ ಒಂದು ಕಲಿಯುವಿಕೆಯನ್ನು ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಇದು ಫಿಟ್ಟರ್ ಕಾರ್ಯಾಗಾರದ ಚಿತ್ರವಾಗಿದೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಫಿಟ್ಟರ್ ಕಾರ್ಯಾಗಾರದಲ್ಲಿ ತಮ್ಮದೇ ಒಂದು ಮಷಿನ್ ಜೋಡಣೆಯಲ್ಲಿ, ಯಂತ್ರ ಜೋಡಣೆ ವಿಭಾಗದಲ್ಲಿ ಕೌಶಲ್ಯವನ್ನು ರೂಢಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿ ಕೂಡ ಯಂತ್ರದ ಬಗ್ಗೆ, ಅದರ ಆಪರೇಷನ್ನ ಬಗ್ಗೆ ವಿವರಣೆಯನ್ನು ಕೊಡುತ್ತಿದ್ದಾರೆ ಮತ್ತು ತಿಳಿಯುತ್ತಿದ್ದಾರೆ. ಇದು ಶ್ರೀ ಮಲ್ಲಿಕಾರ್ಜುನ ITI ಕಾಲೇಜಿನ ಶಿಕ್ಷಕ ವೃಂದದ ಒಂದು ಚಿತ್ರ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು. ಇಲ್ಲಿ ಈ ಚಿತ್ರವನ್ನು ಗಮನಿಸಿ, ಇಲ್ಲಿ ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ಯಾರಾದರೂ ಸಮಾಜದಲ್ಲಿ ವಿದ್ಯಾರ್ಥಿಗಳು ಉನ್ನತ ಸಾಧನೆ ಮಾಡಿದವರಿಗೆ ನಾವು ಕಾಲೇಜಿನ ಆಡಳಿತ ಮಂಡಳಿಯ ವತಿಯಿಂದ ಒಂದು ಸತ್ಕರಿಸುವ ಪರಿಪಾಠ ಪ್ರತಿ ವರ್ಷ ಇದೆ. ಮತ್ತು ಸರ್ಕಾರದಿಂದ ಸಿಗುವ ಅನೇಕ ಸೌಲಭ್ಯಗಳಲ್ಲಿ ಟೂಲ್ ಕಿಟ್ ವಿತರಣೆಯನ್ನು ಮಾಡುತ್ತಿರುವ ದೃಶ್ಯವಾಗಿದೆ. ಇದು ಕಾಲೇಜಿನಲ್ಲಿ ನಡೆರ್ತಕ್ಕಂಥ ಶ್ರೀ NSS ವಾರ್ಷಿಕ ವಿಶೇಷ ಶಿಬಿರದ ಒಂದು ಚಿತ್ರ. ಇದೇ ರೀತಿಯ ಹಲವಾರು ಚಟುವಟಿಕೆಗಳನ್ನು ಪ್ರತಿ ವರ್ಷವೂ NSS ಕಾರ್ಯಕ್ರಮದ ಅಡಿಯಲ್ಲಿ ಕಾಲೇಜಿನಲ್ಲಿ ನಿರ್ವಹಿಸಲಾಗುತ್ತದೆ. ಅದೇ ರೀತಿ ಪ್ರತಿ ವರ್ಷ ಯೂನಿಯನ್ ಡೇ ಸಂದರ್ಭದಲ್ಲಿ ತಾಂತ್ರಿಕ ವಸ್ತು ಪ್ರದರ್ಶನಕ್ಕೂ ನಿಮಗೆ ಅವಕಾಶ ಇದೆ. ವಿದ್ಯಾರ್ಥಿಗಳೇ, ಪ್ರತಿ ವರ್ಷವೂ ನಡೆಯುವ ತಾಂತ್ರಿಕ ವಸ್ತು ಪ್ರದರ್ಶನದಲ್ಲಿ ಇಲ್ಲಿ ಪರೀಕ್ಷಕರು ಬಂದು ಆ ವಿದ್ಯಾರ್ಥಿಗಳು ಮಾಡಿದ ಮಾಡೆಲ್ಗಳನ್ನು ಪರೀಕ್ಷಿಸಿ ಅವರಿಗೆ
ಒಂದು ತೀರ್ಮಾನ ಕೊಡುತ್ತಿರುವ ದೃಶ್ಯ. ಇದು 2005-6ರಿಂದ ಇಲ್ಲಿಯ ತನಕ ಪ್ರತಿ ವರ್ಷ ನಡೆದುಕೊಂಡು ಬರ್ತಿರ್ತಕ್ಕಂಥ ಯೂನಿಯನ್ ಡೇನ ಉದ್ಘಾಟನೆಯ ಒಂದು ಉದಾಹರಣೆಯ ಚಿತ್ರ. ನೋಡಿ, ಬಂದು ಈ ಕೇಂದ್ರವನ್ನು ವೀಕ್ಷಿಸಿ ಎಲ್ಲ ವಿದ್ಯಾರ್ಥಿಗಳೇ. ಕಳೆದ ಒಂದು ದಶಕದಿಂದ ನಮ್ಮ ಸಂಸ್ಥೆಯಲ್ಲಿ ಬಂದಿರತಕ್ಕಂಥ ಫಲಿತಾಂಶದ ವಿವರಗಳನ್ನು ಒಳಗೊಂಡ ಒಂದು ಚಿತ್ರವನ್ನು ಇಲ್ಲಿ ನಿಮಗೆ ತೋರಿಸಲಾಗಿದೆ. ಶ್ರೀ ಮಲ್ಲಿಕಾರ್ಜುನ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ದಾವಣಗೆರೆ. ನಾಲೆಜ್ ಈಸ್ ಪವರ್. ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. This is the strong support and strong voice of Professor Shakuntala, Secretary, SMITI, ದಾವಣಗೆರೆ. ದಿಸ್ ಈಸ್ ದ ಒಂದು ಇಲ್ಲಿ ಸಂಸ್ಥೆಯ ಮ್ಯಾನೇಜ್ಮೆಂಟಿನ ಒಂದು ಚಿತ್ರವಿದೆ. ಇಲ್ಲಿ ಅಧ್ಯಕ್ಷರಾಗಿ NJ ಗುರುಸಿದ್ದೇನವರ ಭಾವಚಿತ್ರ ಮತ್ತು ಈಗಿನ ಪ್ರಾಂಶುಪಾಲರಾದ NJ ಚಂದ್ರಶೇಖರ್ ಅವರ ಭಾವಚಿತ್ರ ಮತ್ತು ತಾಂತ್ರಿಕ ಸಲಹೆಗಾರರಾಗಿ NJ ಸಿದ್ದೇಶ್ ಅವರ ಭಾವಚಿತ್ರ ಇಲ್ಲಿ ನೀವು ನೋಡಬಹುದು. ಇದು ಶ್ರೀ ಮಲ್ಲಿಕಾರ್ಜುನ ಕೈಗಾರಿಕಾ ತರಬೇತಿ ಕೇಂದ್ರದ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ತೆಗೆಸಿಕೊಂಡ ಸಾಮೂಹಿಕ ಗುಂಪಿನ ಚಿತ್ರ. SMITI ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ. ಹೀಗಾಗಿ ಎಲ್ಲರೂ ಕೂಡ ಬನ್ನಿ. 2020-21-22ನೇ ಸಾಲಿಗೆ ಪ್ರವೇಶಗಳು ಶುರುವಾಗಿವೆ. ಯಾರೇ ಒಂದು ಇಚ್ಛೆ ಉಳ್ಳಿರ್ತಕ್ಕಂಥ ಅಭ್ಯರ್ಥಿಗಳು ಬಂದು ಇಲ್ಲಿ ಪ್ರವೇಶವನ್ನು ಪಡೆದು ತಮ್ಮ ಭವಿಷ್ಯವನ್ನು ಉತ್ತಮಪಡಿಸಿಕೊಳ್ಳಬಹುದು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.